ನೀವು ಚಾರ್ಜಿಂಗ್ ಸ್ಟೇಷನ್ ತಲುಪಿದಾಗ ಮೊದಲು ಚಾರ್ಜಿಂಗ್ ಗನ್ ಹ್ಯಾಂಡಲ್ ಅನ್ನು ಪರಿಶೀಲಿಸಿ. ಅದು ನೇರವಾದ ಸ್ಥಾನದಲ್ಲಿರಬೇಕು. ಅದು ಕೆಳಗಿದ್ದರೆ ಸೂಚಕವು ಮಿನುಗುವ ಹಳದಿ ಬಣ್ಣದಿಂದ ಸ್ಥಿರ ಹಳದಿ ಬಣ್ಣಕ್ಕೆ ಬದಲಾಗುವವರೆಗೆ ಅದನ್ನು ನಿಧಾನವಾಗಿ ಮೇಲಕ್ಕೆ ಎಳೆಯಿರಿ. ಸ್ಥಿರ ಹಳದಿ ಎಂದರೆ ಕನೆಕ್ಟರ್ ಚಾರ್ಜ್ ಮಾಡಲು ಸಿದ್ಧವಾಗಿದೆ ಎಂದರ್ಥ. ಕೇಬಲ್ ಹಿಡಿದುಕೊಂಡು ಗನ್ ಅನ್ನು ಮುಂದಕ್ಕೆ ಎಳೆಯಿರಿ. ರೋಲರ್ ಅದರೊಂದಿಗೆ ನಿಮ್ಮ ಕಡೆಗೆ ಚಲಿಸುತ್ತಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ನೀವು ರೋಲರ್ ಅನ್ನು 4 ದಿಕ್ಕುಗಳಲ್ಲಿ ಎಳೆಯಬಹುದು: ಮುಂದಕ್ಕೆ, ಹಿಂದಕ್ಕೆ, ಬಲಕ್ಕೆ ಮತ್ತು ಎಡಕ್ಕೆ. ನಿಮ್ಮ ವಾಹನದ ಚಾರ್ಜಿಂಗ್ ಪೋರ್ಟ್ಗೆ ಗನ್ ಅನ್ನು ಸರಿಯಾದ ಎತ್ತರಕ್ಕೆ ತರಲು ರೋಲರ್ ಅನ್ನು ಹೊಂದಿಸಿ. ಗನ್ ಹ್ಯಾಂಡಲ್ಗಳ ಮೇಲೆ ಎರಡೂ ಕೈಗಳನ್ನು ಬಳಸಿ ಮತ್ತು ವಾಹನದ ಕನೆಕ್ಟರ್ನೊಂದಿಗೆ ಜೋಡಿಸಲು ಮುಂದಕ್ಕೆ ತಳ್ಳಿರಿ. ಸಂಪರ್ಕವನ್ನು ಮಾಡಿದ ನಂತರ ಮೇಲಿನ ಮತ್ತು ಕೆಳಗಿನ ಲಾಚ್ಗಳು ಪೋರ್ಟ್ನೊಂದಿಗೆ ಸರಿಯಾಗಿ ಸಂಪರ್ಕಗೊಂಡಿವೆ ಎಂದು ಖಚಿತಪಡಿಸಿಕೊಳ್ಳಿ. ಇದನ್ನು ಖಚಿತಪಡಿಸಲು ಸುಲಭವಾದ ಮಾರ್ಗವೆಂದರೆ ಬೀಗಗಳು ಬೀಗ ಹಾಕಿಕೊಂಡಂತೆ ನಿಮಗೆ ಅನಿಸುವವರೆಗೆ ಹ್ಯಾಂಡಲ್ ಅನ್ನು ಪ್ರತಿ ಬದಿಗೆ ಸ್ವಲ್ಪ ತಿರುಗಿಸುವುದು. ಲಾಚಿಂಗ್ ಮಾಡಿದ ನಂತರ ನಿಮ್ಮ ಹಿಂಭಾಗದ ಕೈಯನ್ನು ಬಳಸಿ ಕನೆಕ್ಟರ್ ಹ್ಯಾಂಡಲ್ ಅನ್ನು ಕೆಳಕ್ಕೆ ತಳ್ಳಿರಿ. ಅದು ಸಂಪೂರ್ಣವಾಗಿ ಕೆಳಗೆ ತಳ್ಳಲಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ. ಸೂಚಕವು ಸ್ಥಿರ ಹಳದಿ ಬಣ್ಣದಿಂದ ಮಿನುಗುವ ಹಳದಿ ಬಣ್ಣಕ್ಕೆ ಬದಲಾಗುವವರೆಗೆ ಕಾಯಿರಿ. ಗನ್ ಅನ್ನು ತೀವ್ರ ಕೋನದಲ್ಲಿ ಬಳಸುವುದನ್ನು ತಪ್ಪಿಸಲು ವಾಹನವನ್ನು ಹತ್ತಿರ ನಿಲ್ಲಿಸಿ. ಇದು ಒಳಗಿನ ತಂತಿಗಳಿಗೆ ಒತ್ತಡವನ್ನು ಉಂಟುಮಾಡಬಹುದು. ಕನೆಕ್ಟರ್ ಮಿನುಗುತ್ತಿರುವಾಗ ಅದನ್ನು ತೆಗೆಯಬೇಡಿ. ಚಾರ್ಜಿಂಗ್ ಪೂರ್ಣಗೊಂಡಾಗ ಬೆಳಕು ಹಸಿರು ಬಣ್ಣದಲ್ಲಿ ಹೊಳೆಯುತ್ತದೆ ಅಥವಾ ಕೆಲವೊಮ್ಮೆ ಬಿಳಿ ಬಣ್ಣದಲ್ಲಿರುತ್ತದೆ. ಇದರರ್ಥ ಕನೆಕ್ಟರ್ ಅನ್ನು ಈಗ ತೆಗೆದುಹಾಕಲು ಸಿದ್ಧವಾಗಿದೆ. ಹಿಂಭಾಗದ ಹ್ಯಾಂಡಲ್ ಮೇಲೆ ನಿಮ್ಮ ಕೈಯನ್ನು ಒತ್ತಿರಿ. ಲಿವರ್ ಅನ್ನು ಸಂಪೂರ್ಣವಾಗಿ ಮೇಲಕ್ಕೆ ಎಳೆಯಿರಿ. ಲಾಚ್ ಅನ್ಲಾಕ್ ಆದ ನಂತರ ಕನೆಕ್ಟರ್ ಅನ್ನು ನೇರವಾಗಿ ಹೊರತೆಗೆಯಿರಿ. ನೀವು ಲಿವರ್ ಅನ್ನು ಸಂಪೂರ್ಣವಾಗಿ ಮೇಲಕ್ಕೆ ಒತ್ತದೆ ಅದನ್ನು ತೆಗೆದುಹಾಕಲು ಪ್ರಯತ್ನಿಸಿದರೆ ಕನೆಕ್ಟರ್ ಜಾಮ್ ಆಗಬಹುದು. ಡಿಸ್ಪ್ಲೇ ತೆಗೆಯಲು ಸಿದ್ಧವಾಗಿದೆ ಎಂದು ಹೇಳಿದ ನಂತರವೂ ಕನೆಕ್ಟರ್ ಸಿಲುಕಿಕೊಂಡರೆ ಆಂತರಿಕ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ. ತೆಗೆದ ನಂತರ ಗನ್ ನಿಲ್ದಾಣದಲ್ಲಿ ಅದರ ಮೂಲ ಸ್ಥಾನಕ್ಕೆ ಮರಳಿದೆ ಎಂದು ಖಚಿತಪಡಿಸಿಕೊಳ್ಳಿ. ವಾಹನವನ್ನು ಪ್ರಾರಂಭಿಸುವ ಮೊದಲು ಯಾವಾಗಲೂ ನಿಮ್ಮ ವಾಹನದ ಚಾರ್ಜಿಂಗ್ ಪೋರ್ಟ್ ಅನ್ನು ಮುಚ್ಚಿ. ಬಂದರಿನ ಬಾಗಿಲು ಯಾವಾಗಲೂ ಮುಚ್ಚಿರಬೇಕು. ತೆರೆದೇ ಬಿಟ್ಟರೆ ಒಳಗೆ ಧೂಳು ಸಂಗ್ರಹವಾಗಬಹುದು ಮತ್ತು ಪ್ರತಿರೋಧವನ್ನು ಸೃಷ್ಟಿಸಬಹುದು. ಇದು ಬಂದೂಕಿನಲ್ಲಿ ಸೋರಿಕೆ ಸಮಸ್ಯೆಗಳಿಗೆ ಕಾರಣವಾಗಬಹುದು. ವಾರಕ್ಕೊಮ್ಮೆ ನಿಮ್ಮ ವಾಹನದ ಚಾರ್ಜಿಂಗ್ ಪೋರ್ಟ್ ಅನ್ನು ಸರಳ ನೀರಿನಿಂದ ಸ್ವಚ್ಛಗೊಳಿಸಿ. ಯಾವುದೇ ವಿಶೇಷ ಸೋಪುಗಳು ಅಥವಾ ಕ್ಲೀನರ್ಗಳ ಅಗತ್ಯವಿಲ್ಲ. ಫ್ಲಾಪ್ ತೆರೆದಿಟ್ಟು ಎಂದಿಗೂ ವಾಹನ ಚಲಾಯಿಸಬೇಡಿ. ನಿಮ್ಮ ಚಾರ್ಜಿಂಗ್ ಫ್ಲಾಪ್ ಹಾನಿಗೊಳಗಾಗಿದ್ದರೆ ಅಥವಾ ಮುರಿದಿದ್ದರೆ ಹತ್ತಿರದ ಎಕ್ಸ್ಪೋನೆಂಟ್ ಸೇವಾ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸೇವಾ ಸಂಖ್ಯೆಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ನಿಗದಿ